ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವತ್ತು ಏನಿದು ಇಷ್ಟು ಜನ ಇಷ್ಟು ಕುರಿಮರಿಗಳು ಅಂತ ನೋಡ್ತಾ ಇದ್ದೀರಾ? ಹೌದು, ನಾವು ನಮ್ಮ ಮನೆಗೆ 2 ಆಡುಮರಿಗಳನ್ನ ತಗೊಂಡೋಗೋಣ ಸಾಕ್ಕೊಳ್ಳೋದಕ್ಕೆ ಅಂತ ಅಂದ್ಕೊಂಡು ಇವತ್ತು ನಮ್ಮೂರ ಹತ್ರ ಇರೋ ಗುರುವಾರದ ಗಣಸಿ ಸಂತೆಗೆ ಬಂದಿದ್ದೀವಿ. ನಮಗೆ ಯಾವ ಥರ ಚೂಸ್ ಮಾಡ್ಕೋಬೇಕು, ಯಾವ ಥರ ಕುರಿಮರಿ ಬೇಕು ಅನ್ನೋದು ಗೊತ್ತಾಗಲ್ಲ ಅಂತೇಳಿ ನಮ್ಮ ತಾತನೂ ಕರ್ಕೊಂಡು ಬಂದಿದ್ದೀವಿ. ನಮ್ಮ ತಾತಂಗಾದರೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ. ಮತ್ತು ಕುರಿಮರಿ ಎಲ್ಲ ಒಂದೊಂದು ರೇಟ್ ಇರುತ್ತೆ. ಯಾವುದು ರೇಟ್ ಜಾಸ್ತಿ, ಯಾವುದು ನಮಗೆ ಅದು ಹೆಂಗೆ ಇದು ಮಾಡ್ಕೊಬೇಕು ಅದನ್ನೇನು ಗೊತ್ತಾಗಲ್ಲ. ಅದಕ್ಕೆ ನಮ್ಮ ತಾತ ಬಂದು ಎಲ್ಲರ ಹತ್ರನೂ ಒಂದೊಂದು ರೇಟು ಯಾವ್ಯಾವುದು ಹೇಗೆ ಯಾರ್ಯಾರು ಏನು ಹೇಗೆ ಕೊಡ್ತಾರೆ ಅಂತ ವಿಚಾರಿಸ್ಕೊಂಡು ಕೊನೆಗೆ ಒಂದು ಕುರಿಮರಿನ ಚೂಸ್ ಮಾಡಿದರು. ಈ ಕುರಿಮರಿನ ಚೂಸ್ ಮಾಡಿದರು. ಕೊನೆಗೆ ಇದಕ್ಕೊಂದು ರೇಟ್ ಫಿಕ್ಸ್ ಮಾಡಿದರು. ನಮ್ಮಪ್ಪ ಒಂದು 500 ರೂಪಾಯಿ ಕಮ್ಮಿ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಅವ್ರು ಒಪ್ಪಲಿಲ್ಲ. ಎಷ್ಟು ರೇಟಿಗೆ ಇದು ಮಾಡಿದ್ರಿ ಅಷ್ಟೇ ರೇಟಿಗೆ ಕೊಡಿ, ಕಮ್ಮಿ ಆಗಲ್ಲ ಅಂತ ಹೇಳಿದರು. ಮತ್ತು ಹೋಗಲಿ ಅಂತ ಬಿಟ್ಬಿಟ್ಟು ನಮ್ಮಮ್ಮನೂ ತಾತನೂ ಡಿಸ್ಕಸ್ ಮಾಡ್ತಾಯಿದ್ರು ಈ ಥರ ಯಾವ್ದು ತಗೊಳ್ಳೋದು ಅಂತೇಳಿ. ನಮ್ಮ ತಾತ ಒಂದು ಸರಿ ಒಬ್ರ ಹತ್ರ ನೋಡಿದರೆ ಇನ್ನೊಬ್ರ ಹತ್ರ ಅವ್ರ ಹತ್ರನೇ ನೋಡೋಣ ಅನ್ನೋಷ್ಟರೊಳಗೆ ಮಾಯ ಆಗೋಗ್ಬಿಡ್ತಿತ್ತು. ಹುಡ್ಕೋದೇ 5 ನಿಮಿಷ ಬೇಕಾಗೋದು ನಮಗೆ. ಎಲ್ಲಿ ಹೋಗ್ಬಿಟ್ಟು ಯಾರ ಹತ್ರ ಮಾತಾಡ್ತಿದ್ದೆ, ಯಾರ ಹತ್ರ ರೇಟ್ ಮುಗಿಸ್ತಿದ್ದೆ, ಯಾವ ಕುರಿ ಚೂಸ್ ಮಾಡಿಕೊಂಡಿದ್ದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ನನಗೂ ನಮ್ಮ ಅಮ್ಮನಿಗೂ ಇದು ಫಸ್ಟ್ ಟೈಮ್ ಈ ಸಂತೆ ಒಳಗಡೆ ಬಂದಿರೋದ್ರಿಂದ ನಮಗೆ ಒಂಥರ ಆಶ್ಚರ್ಯ ಆಗ್ತಿತ್ತು. ಕೊನೆಗೆ ನಮ್ಮ ತಾತ ಈ 2 ಕುರಿಮರಿನ ಚೂಸ್ ಮಾಡಿ ಈ 2 ವ್ಯಾಪಾರ ಮುಗಿಸ್ಕೊಂಡು ತಗೊಬಂದು ನನ್ನ ಕೈಲಿ ಕೊಡ್ತು. ಆಮೇಲೆ ನೋಡೋಣ ಬೇರೆ ಕುರಿಮರಿ ಯಾವುದಾದ್ರೂ ನೋಡೋಣ ಅಂದ್ಕೊಂಡು ಹೋದ್ರು. ಕೊನೆಗೆ ಇವೆರಡೇ ಆಗಿದ್ದು. ಇದಕ್ಕೆ ಸುಮಾರು ಒಂದು ಕುರಿಮರಿಗೆ 6,000 ಚಿಲ್ಲರೆ ಆಯಿತು. ಇನ್ನೊಂದು ಸಣ್ಣ ಕುರಿಮರಿಗೆ 5 ಚಿಲ್ಲರೆ ಆಯಿತು. ಸರಿ ಅಂತ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಇಟ್ಕೊಂಡು ಬಂದರೆ ಬಂದ ತಕ್ಷಣ ನಮ್ಮ ಪಾಪು ನನಗೆ ತೋರಿಸ್ತಾ ಇದ್ದಾಳೆ. ಕರ್ಕೊಂಡು ಬಂದಿದ್ದೆ ನಾನು ಸಂತೆಗೆ ಹೋಗಿ. ನಮ್ಮ ಪಾಪು ನೋಡು ಅಮ್ಮ ಅಲ್ಲಿ ಅಂತ ಹೇಳಿ ನನಗೆ ತೋರಿಸ್ತಾ ಇದ್ಲು. ತುಂಬ ಎಕ್ಸೈಟ್ ಆಗಿದ್ಲು ಪಾಪ. ಅವಳು ನೋಡಿ ಅವು ಎದುರ್ಕೊಳ್ತಾ ಇದ್ವು, ಹತ್ರಕ್ಕೆ ಬರ್ತಿಲ್ಲ, ಎದುರುತ್ತಾ ಇದ್ವು. ನೋಡಿದ್ರಲ್ಲ ನಮ್ಮ ಮನೆಗೆ ಯಾವ ಥರ ಆಡುಮರಿ ಇಟ್ಕೊಂಡು ಬಂದಿದ್ವಿ ಅಂತ.